ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಅರ್ಜುನ ರಥದಲ್ಲಿ ಹೋಗ್ತಾ ತನ್ನ ಹಳೆಯದನ್ನು ನೆನಪು ಮಾಡ್ಕೋತಾ ಇರ್ತಾನೆ. ದೇವಜನರಲ್ಲಿ ಹೋಗಿ ಅಲ್ಲಿದ್ದ ನಿವಾತ ಕವಚರು ಅನ್ನುವಂತಹ ನಿವಾಸಿಗಳನ್ನು ಸೋಲಿಸಿ ದೇವಜನರಿಗೆ ಸಹಾಯ ಮಾಡಿರ್ತಾನೆ ಅರ್ಜುನ. ಹಾಗಾಗಿ ಅದನ್ನು ಮೆಚ್ಚಿಕೊಂಡಂತಹ ಇಂದ್ರ ಇವನಿಗೆ ತನ್ನ ಆಸ್ಥಾನದ ಒಬ್ಬ ವಿಲಾಸಿನಿಯಾದ ಊರ್ವಶಿಯನ್ನು ಕೊಡ್ತಾನೆ. ಆದರೆ ಇವನು ಆಕೆ ಬಂದಾಗ ಯಾವುದೇ ಒಂದು ಉದ್ರೇಕನಾಗದೆ ಸುಮ್ಮನೆ ಕೂತಿರ್ತಾನೆ. ಆಗ ಆಕೆ ಹೇಳ್ತಾಳೆ, ವಿಜಯ, ನೀನು ನಮ್ಮ ಲೋಕಕ್ಕೆ ಬಂದು 4.5 ವರ್ಷ ಆಯ್ತಲ್ವಾ, ಬಿಲ್ಲು ಬಾಣಗಳನ್ನು ಬಿಟ್ಟರೆ ಇಲ್ಲಿ ಕಲಿಯೋದು ಬೇರೆ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಯಾಕೆ ಬದುಕಿದ್ಯಾ ನೀನು ಅಂತಾಳೆ. ಅಂತಸ್ತತ್ವವನ್ನೇ ಹೀಯಾಳಿಸಿ ಕಸಿವಿಸಿಗೊಳಿಸುವಂತಹ ಭಂಗಿಯಲ್ಲಿ ಅವಳಿರ್ತಾಳೆ. ತಿಳಿಲಿಲ್ವ ನಿನಗೆ ನಾನು ಹೇಳಿದ್ದು? ನಮ್ಮ ಜೊತೆನಿಗೆ ನಿನ್ನ ನರ್ತನಕ್ಕೂ ಸೇರಲಿಲ್ಲ. ಬರೀ ಗಂಡಸರಿಂದ ಹೇಳಿಸ್ಕೊಂಡು ಒಂದಿಷ್ಟು ಕುಣಿತಿದ್ದೆ, ವಾದ್ಯವನ್ನು ಬಾರಿಸ್ಕೊತಾ ಇದ್ದೆ, ಸಾಮೂಹಿಕ ಪಾನಗೋಷ್ಠಿಯಲ್ಲೂ ಭಾಗವಹಿಸಲಿಲ್ಲ, ನಮ್ಮ ಜೊತೆ ಹಾಡಲಿಲ್ಲ, ವಾದ್ಯಗಳನ್ನು ಕೂಡ ಬಾರಿಸಲಿಲ್ಲ. ಬರೀ ಬಿಲ್ಲಿನ ಹೆದೆಯನ್ನು ಢರ್ ಢರ್ ಅಂತ ಅನ್ನಿಸ್ಬಿಟ್ರೆ ಬದುಕಿದ್ದಕ್ಕೆ ಸಾರ್ಥಕ ಆದಂಗಾಯ್ತಾ ಅಂತ ಆಕೆ ಹಂಗಿಸ್ತಾಳೆ. ಆಗ ನನಗೆ ವಾಸ್ತವವಾಗಿ ಏನನ್ನಿಸ್ತು, ಗಾಬರಿ ಆಯ್ತಾ ಅಂತ ಅರ್ಜುನ ಅಂದ್ಕೊಳ್ತಾನೆ. ತಾನೇನು ಹೆಣ್ಣನ್ನು ಕಾಣದ ಗಂಡ ಏನಲ್ವಲ್ಲ. ಕಳೆದ 10 ವರ್ಷದಿಂದ ವನವಾಸದ ಬ್ರಹ್ಮಚರ್ಯಲ್ಲಿದ್ದ ತನಗೆ ಆಗ 48ರ ವಯಸ್ಸು, 10 ವರ್ಷದ ಉಪವಾಸ ಇದ್ವು. ಕಾಮಕೇಳಿಯಲ್ಲಿ ಪರಿಣಿತಳಾಗಿ ನನಗಿಂತ ಬಿಳಿ ಬಣ್ಣದ ಆಕರ್ಷಣಕಾದಂತಹ ರೂಪದ ತರುಣಿ ಇವಳು. ಎಷ್ಟು ವಯಸ್ಸಿರ್ಬೋದು ಇವಳಿಗೆ? ಬಹುಶಃ 30ರ ಒಳಗಿರ್ಬೋದು. ಹತ್ರ ಕೂತ್ಕೊಂಡು ಕಿಟ್ಟಲೆ ಮಾತಾಡ್ತಾ ಇದ್ದಾಳೆ. ಇವನಿಗೆ ಏನೋ ಒಂದು ರೀತಿಯ ಕಸಿವಿಸಿ ಉಂಟಾಗುತ್ತೆ. ಕಾರಣವೇ ಇನ್ನೂ ಸ್ಪಷ್ಟವಾಗದಂತಹ ಕಸಿವಿಸಿ ಅರ್ಜುನನಲ್ಲಿ ಹುಟ್ಟಿರುತ್ತೆ. ಅವಾಗ, ವಿಜಯ, ನಿನ್ನ ಹಾಗೆ ಏಕಾಗ್ರತೆಯಿಂದ ತಲ್ಲೀನನಾದ ಗಂಡಸನ್ನ ಕಂಡ್ರೆ ಯಾವ ಹೆಂಗಸಗಾದರೂ ಆಸೆ ಹುಟ್ಟುತ್ತೆ. ಅದರಲ್ಲೂ ನಮ್ಮಂತಹ ವಿಲಾಸಿನಿಯರಿಗಂತೂ ಹುಚ್ಚು ಹಿಡಿಸಿಬಿಡ್ತೀಯ ನೀನು. ಎಷ್ಟು ಸುಂದರವಾದ ಲಕ್ಷಣ ನಿನ್ನದು. ನಾನು ಬಯಸಿ ಬಯಸಿ ಒಳಗೆ ಹಿಂಡಿ ಹೋಗ್ತಿದ್ದೆ. ಆದರೆ ನಾವು ಇಂದ್ರನ ಆಸ್ಥಾನದವರು. ನಾವಾಗೆ ಯಾರ ಕೈಲೂ ನಮ್ಮ ಆಸೆಯನ್ನು ಹೇಳ್ಕೊಳ್ಳೋ ಹಾಗಿಲ್ಲ. ನನ್ನ ಅದೃಷ್ಟಕ್ಕೆ ಇಂದ್ರನೇ ಈ ದಿವಸ ನನ್ನನ್ನು ನಿನಗೆ ಪ್ರದಾನ ಮಾಡಿದ್ದಾನೆ. ಈ ರಾತ್ರಿ ನೋಡು, ನಾನು ನಿನಗೆ ಒಪ್ಪಿಗೆ ಆದರೆ ಇವಳನ್ನು ನನಗೆ ಕೊಟ್ಟುಬಿಡು ಅಂತ ಇಂದ್ರನನ್ನು ಕೇಳು. ನಿನ್ನ ಹಿಂದೆನೇ ನಾನು ಬಂದು ಬಿಡ್ತೀನಿ. ಭೂಲೋಕದಲ್ಲಿರುವ ನಿಮಗೆ ಮಕ್ಕಳು ಅಂದರೆ ತುಂಬ ಆಸೆ ಅಂತಲ್ವಾ, ನಿನಗೆ ಎಷ್ಟು ಬೇಕೋ ಅಷ್ಟು ಮಕ್ಕಳನ್ನು ಹೆತ್ತು ಕೊಡ್ತೀನಿ ಅಂತ ಹೇಳ್ತಾಳೆ. ಈ ಮಾತುಗಳು ಕೇಳೋಕ್ಕೆ ಅಪ್ಯಾಯಮಾನವಾಗಿರುತ್ತವೆ. ಅಂತಹ ಉದ್ದೀಪಕವಾದ ಮಾತುಗಳನ್ನು ಆಡೋ ಹೆಂಗಸಲ್ಲಿ ಯಾವ ಗಂಡಸಿನ ಪುರುಷತ್ವ ಆದ್ರೂ ವಿಜೃಂಭಿಸುತ್ತೆ. ಅವಳು ತನ್ನಲ್ಲಿ ನಿಜವಾಗ್ಲೂ ಮೋಹಗೊಂಡಿದ್ದಾಳ, ಅಥವಾ ತನ್ನಲ್ಲಿ ಮೋಹವನ್ನು ಬೀಸುವಂತಹ ಮಾತಿನ ಕಲೆಯನ್ನು ಉಪಯೋಗಿಸ್ತಿದ್ದಾಳ? ಕಲೆ ಅಂತ ಗೊತ್ತಿದ್ರು ಕೂಡ ಆ ಮಾದಕತೆ ಹುಸಿಯಾಗದಂತಹ ಮಾತುಗಳಲ್ವಾ ಅಂತ ಅರ್ಜುನ ಅಂದ್ಕೊಳ್ತಾನೆ. ಅವಳು ಹೇಳ್ತಾಳೆ, ಚಲ್ವಾ, ಮೊದಲು ಈ ಪಾನೀಯ ಕುಡಿ, ಆನಂತರ ಈ ದೇವಲೋಕದ ನಿಜವಾದ ಸುಖವನ್ನು ಪ್ರವೇಶ ಮಾಡುವಿಯಂತೆ ಅಂತ ಹೇಳ್ತಾಳೆ. ಎಷ್ಟು ಮೋಹಕವಾದ ಸನಿಹ ಅದು. ತಿಳಿಬಾನಿನಲ್ಲಿ ಬೆಳಗೋ ಚಂದ್ರನನ್ನು ಕೊರೆದು ಹೆಂಗಸಾಗಿ ಮಾಡಿದರೇನೋ ಅನ್ನೋಷ್ಟು ಮೋಹಕತೆ ಅವಳದು. ದೇವ ವಿಲಾಸಿನಿಯರಲ್ಲಿ ಎಲ್ಲರಲ್ಲೂ ಅತ್ಯಂತ ಸುಂದರಿಯಾದವಳಿಗೆ ಮಾತ್ರನೇ ಊರ್ವಶಿ ಪಟ್ಟ ಅಂತೆ. ಅಂತಹವಳನ್ನು ಇಂದ್ರ ಇವತ್ತು ನನ್ನಲ್ಲಿ ಕಳಿಸಿದ್ದಾನೆ. ಯಾವ ಮೂಲಿಕೆಯ ರಸದಿಂದ ಇವಳನ್ನು ಮಾಡಿದಾರೋ ಗೊತ್ತಿಲ್ಲ. ಹಾಗೇನೆ ಇವಳು ಕೊಟ್ಟಂತಹ ಈ ಸೋಮರಸನೂ ಕೂಡ ಎಷ್ಟು ಉತ್ಕೃಷ್ಟವಾಗಿದೆ. ಹಾಗಾದರೆ ನಮ್ಮ ಇಂದ್ರಪ್ರಸ್ಥದಲ್ಲಿ ಮಾಡ್ತಾ ಇದ್ದಿದ್ದು ಶುದ್ಧ ಸೋಮರಸ ಅಲ್ವಾ ಅಂತ ಅರ್ಜುನನಿಗನ್ಸುತ್ತೆ. ಒಂದು ಸ್ವಲ್ಪನೂ ಹುಳಿ ಆಗದೆ ಉನ್ನತ ಭಾವವನ್ನು ಕೊಡುವಂತಹ ಗುಣದ ಈ ರುಚಿಕರ ವಸ್ತುವನ್ನು ಇಷ್ಟು ವರ್ಷವಾದರೂ ತಾನೂ ಕೂಡ ದೇವಲೋಕಕ್ಕೆ ಬಂದು 4.5 ವರ್ಷ ಆದರೂ ಕುಡದೇ ಇರಲಿಲ್ವಲ್ಲ. ಬಹುಶಃ ಇದು ಇಂದ್ರ ಮತ್ತು ಅವನ ಸಮೀಪವರ್ತಿಗಳಿಗೆ ಮಾತ್ರ ಮೀಸಲಾದ ಪಾನ ಅಂತ ಕಾಣುತ್ತೆ. ಚಂದ್ರನೇ ಕೆಳಗಿಳಿದು ಬರುವಂತಹ ಅನುಭವ, ಬೆಚ್ಚಗೆ ಬೆವರು ಬರೆಸುವಂತಹ ಹಿತ, ನನ್ನ ಮೈಯನ್ನು ಇನ್ನೂ ಬೆಚ್ಚಗೆ ಮಾಡುವಂತಹ ಅವಳ ಅಪ್ಪುಗೆ. ಆಗ ಅವಳು ಹೇಳ್ತಾಳೆ, ವಿಜಯ, ನೀನು ಯಾಕೆ ಹೀಗೆ ಒಳಸರಿದಿದೆಯಾ? ತಪಸ್ಸಿಗೆ ಕೂತವನ ಹಾಗೆ ಕೂತಿದೆಯಲ್ಲ. ಇಬ್ಬರು ಉತ್ಸುಕರಾಗದಿದ್ರೆ ಸುಖ ದೊರೆಯೋದು ಹೇಗೆ ಅಂದಿರ್ತಾಳೆ. ಮಧ್ಯಾಹ್ನದ ಹಿತವಾದ ಬಿಸಿಲಲ್ಲಿ ಇಂದ್ರನ ಸಭೆ ನಡೆದಿರುತ್ತೆ. 33 ಗಣದ ಮುಖ್ಯರ ಉಪಸ್ಥಿತಿ ಇರುತ್ತಲ್ಲಿ. ಇತರ ಅದೆಷ್ಟೋ ಜನರು ಇರ್ತಾರೆ. ಇದೇ ವಿಲಾಸಿನಿಯರು ನರ್ತನ, ಗಾಯನ, ವಾದನ ಎಲ್ಲವನ್ನೂ ಮಾಡಿರ್ತಾರೆ. ಇವಳು ತುಂಬ ನಿಷ್ಣಾತಳಾದಂತಹ ನರ್ತಕಿ ಕೂಡ.
ದೇಹದ ಒಂದೊಂದು ಚಲನೆನೂ ಇವಳ ಸೌಂದರ್ಯದ ಒಂದೊಂದು ಹೊಸ ಮುಖವನ್ನು ಪ್ರಕಟಿಸುವಂತಹ ವೈಖರಿ ಇರುತ್ತೆ. ಸಂಮೋಹಿತಳಾಗಿ ತಾನು ನೋಡ್ತಾ ಇದ್ದಿದ್ದೇನೋ ನಿಜವೇನೆ. ಕೊನೆಗೆ ಇಂದ್ರ ಭಾಷಣ ಮಾಡಿರ್ತಾನೆ. ಗಣಮುಖ್ಯರೇ, ದೇವಜನರೇ, ನಮ್ಮ ಕಡು ವೈರಿಗಳಾಗಿದ್ದಂತಹ ನಿವಾತ ಕವಚರನ್ನು ತೊಡೆದು ಹಾಕಿರೋ ಈ ವೀರ ಬರೀ ನಮ್ಮ ಶಿಷ್ಯ ಅಷ್ಟೇ ಅಲ್ಲ, ಇಂದ್ರನಾದ ನನಗೆ ಮಗ ಕೂಡ. ಇವನು ನನ್ನ ಹಿಂದಿನ ಇಂದ್ರನಿಗೆ ಹುಟ್ಟಿದವನು. ಅವನನ್ನು ನೋಡಿದ್ದ ನಿಮ್ಗೆ ಈಗಲೂ ಕೂಡ ಇವನ ಮುಖ ನೋಡಿದ ತಕ್ಷಣ ಆ ಗುರುತು ಸಿಕ್ಕಬಹುದು. ಇವನ ಲಕ್ಷಣ, ಮೈಕಟ್ಟು, ಆಕಾರ ಎಲ್ಲನೂ ಆ ಇಂದ್ರನ ಹಾಗೇನೆ ಇದೆ. ಆದ್ರಿಂದಲೇ ಪುತ್ರವಾತ್ಸಲ್ಯ ಸೂಚಕನಾಗಿ ಇವನ ನೆತ್ತಿಯನ್ನು ಮೂಸಿ ಆನಂತರ ನನ್ನ ಆಸನದಲ್ಲಿ ಕೂಡಿಸ್ಕೊಂಡು ವಿಜಯ ಅನ್ನುವಂತಹ ಬಿರುದನ್ನ ಪ್ರದಾನ ಮಾಡ್ತೀನಿ ಅಂತ ಅವನು ಹೇಳಿದ್ದ. ಆಗ ಪರ್ವತ ಶಿಖರಗಳಿಂದಲೂ ಕೂಡ ತಥಾಸ್ತು ತಥಾಸ್ತು ಅನ್ನೋ ಒಂದು ಸದ್ದು ಕೇಳಬಂತ ಅನ್ನೋ ಹಾಗೆ ಜನ ಎಲ್ಲ ಸಂತೋಷಪಟ್ಟು ಕೂಗಿದ್ರು. ವಿಜಯ, ನಿಜವಾಗ್ಲೂ ತಪಸ್ಸು ಕೂತಿದೆಯಲ್ಲ, ಎಂಥವ್ರ ಕಾಮವನ್ನು ನಾನು ಜಾಗೃತಗೊಳಿಸಿದ್ದೀನಿ. ಮುಪ್ಪು ಬಡದವರಲ್ಲೂ ಕೂಡ ಹರಿಯವನ್ನು ಚಿಗುರಿಸಿದ್ದೀನಿ. ಆದ್ರೆ ನೀನ್ ಯಾಕೆ ಈ ತರ ಉಪೇಕ್ಷೆಯ ನಟನೆ ಮಾಡ್ತಾ ಇದೀಯಾ? ನನ್ನ ಹತ್ರ ಇದೆಲ್ಲ ನಡೆಯೋಲ್ಲ ಅಂತ ಊರ್ವಶಿ ಅಂದಿದ್ಲು. ಇಲ್ಲಿಗೆ ಬಂದ 4.5 ವರ್ಷದ ಹಿಂದೆನೆ ತಂದೆ ಅಂತ ಕರೆದಿದ್ದನ್ನ ಇಂದ್ರ ಒಪ್ಕೊಂಡಿರ್ತಾನೆ. ಈ ಮಧ್ಯಾಹ್ನವಂತೂ ಅವನು ತನ್ನ ನೆತ್ತಿಯನ್ನು ಕೂಡ ಮೂಸಿರ್ತಾನೆ. ಅರ್ಜುನ, ನೀನು ದೇವಲೋಕ ತಲುಪಿದ ನಂತರ ನಮ್ಮಗಳನ್ನ ಹುಟ್ಟಿಸಿದ ತಂದೆಗಳನ್ನ ಸ್ವತಃ ಕಣ್ಣಲ್ಲಿ ಕಂಡು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ ಬಾ ಅಂತ ಅಣ್ಣ ಧರ್ಮಣ್ಣ ಹೇಳಿರ್ತಾನೆ. ನನ್ನನ್ನು ಸೃಷ್ಟಿ ಮಾಡಿದ್ದು ದೇವಧರ್ಮಾಧಿಕಾರಿ, ಅವನನ್ನ ಯಮ ಅಂತಾರಂತೆ. ಭೀಮನನ್ನ ಹುಟ್ಟಿಸಿರೋದು ಮರುತ್ತು, ನಿನ್ನ ಜನಕ ಸಾಕ್ಷಾತ್ ಇಂದ್ರ. ನಕುಲ ಸಹದೇವರಿಗೆ ವೀರ್ಯದಾನ ಮಾಡಿದವರು ದೇವವೈದ್ಯ ಅಶ್ವಿನಿಗಳು. ಅವರೆಲ್ಲರೂ ನಮಗೆ ಪಿತೃ ಸಮಾನರು. ಅವರವರನ್ನ ಕಂಡಾಗ ಅವರು ಹುಟ್ಟಿಸಿರೋ ಮಗನ ಹೆಸರನ್ನ ಹೇಳಿ ಅವರ ಪರವಾಗಿ ದೀರ್ಘ ದಂಡಾಭಿವಾದನವನ್ನ ಮಾಡಿ ಬಾ ಅಂತ ಧರ್ಮಜ ಹೇಳಿರ್ತಾನೆ. ಈ ಕಡೆ ಕೆಳಗಡೆ ಇಳಿದು ಬರ್ತಿದ್ದಂತಹ ಚಂದ್ರ ಬುದ್ಧಿಯನ್ನು ವ್ಯಾಪಿಸಿ ಬುದ್ಧಿ ತಂತುಗಳನ್ನ ಹಿಡಿದು ಮೇಲೆ ಏರ್ತಾ ಇದ್ದಾನೆ. ಹಿತವಾದ ಮೂಕವಾದ ಮೈ ಬೆವರು ಬರ್ತಾ ಇರುತ್ತೆ. ಚುಯಿಗುಟ್ಟುವಂತಹ ನಿಶಬ್ದನೂ ಇರುತ್ತೆ. ಮತ್ತೆ ಊರ್ವಶಿ ಹೇಳಿರ್ತಾಳೆ, ವಿಜಯ, ನನ್ನನ್ನು ಕಂಡ ಯಾಕೆ ನಿನಗೆ ಈ ತಿರಸ್ಕಾರ? ಇಂದ್ರನ ಅಪ್ಪಣೆಯಿಂದ ಕೇವಲ ತರ್ಕಭದ್ರಳಾಗಿ ಇಲ್ಲಿಗೆ ನಾನು ಬಂದಿಲ್ಲ. ನನ್ನ ಅಂಗಾಂಗಗಳಿಗೆಲ್ಲ ಬೆಂಕಿ ಹೊತ್ತಿರೋದು ನಿನ್ನ ಮೈಗೆ ತಿಳಿತಾ ಇಲ್ವಾ? ಈ ಹಿಮಶಿಖರಗಳನ್ನ ಕರಗಿಸಿ ಹರಿಸುವಂತಹ ಬೆಂಕಿಯಲ್ಲಿ ನಾನು ಬಿದ್ದಿರುವಾಗ ನೀನು ಹಿಮಗಡ್ಡೆ ಹಾಗೆ ಕೂತಿದೆಯಲ್ಲ ಅಂತ ಛೇಡಿಸಿರ್ತಾಳೆ. ಮತ್ತೆ ಮುಂದುವರೆಸಿರ್ತಾಳೆ ಅವಳು, ಅರ್ಜುನ, ಬಿಲ್ಲುಗಾರ ಇರಬಹುದು ನೀನು, ಆದ್ರೆ ನೀನು ನಪುಂಸಕ. ನಿನಗೆ ಪುಂಸತ್ವ ಇಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ರೆ ನಾನು ಆಸೆ ಪಡ್ತಾನೂ ಇರಲಿಲ್ಲ. ಹೀಗೆ ನಿರಾಸೆಯ ಯಾತನೆಯನ್ನು ಅನುಭವಿಸ್ತಾ ಇರಲಿಲ್ಲ. ಅಪ್ಪಿತಪ್ಪಿ ಗಂಡಸಿನ ಬಾಹ್ಯ ಸ್ವರೂಪ ಇದೆ ನಿನಗೆ, ನಿಜವನ್ನ ಮರೆಮಾಚಿದ್ದಕ್ಕೆ ತಗೋ ಇದು ಅಂತ ಹೇಳ್ಬಿಟ್ಟು ಪಟಾರ್ ಅಂತ ಒಂದು ಏಟನ್ನ ಅವನ ಎಡಕಪಾಲಕ್ಕೆ ಹಾಕಿರ್ತಾಳೆ. ಎಡಕಪಾಲ ಊದ್ಕೊಳ್ಳುತ್ತೆ, ಚುರುಚುರುಗುಟ್ಟುತ್ತೆ. ಆ ಚಂದ್ರ ಮರೆಯಾಗಿ ಚಂದ್ರ ಅಂದ್ರೆ ಇಲ್ಲಿ ಆ ಊರ್ವಶಿ ಮರೆಯಾಗಿರ್ತಾಳೆ. ಎಂತಹ ಅಪಯಶಸ್ಸಿದು ಅಂತ ಅರ್ಜುನ ಅನ್ಕೊಳ್ತಾನೆ. ಇದುವರೆಗೂ ಕಂಡರಿದೇರಂತಹ ಪರಾಭವ ಇದು. ಊರ್ವಶಿಯ ಪಾದಸ್ಪರ್ಶ ಆದ್ರೆ ಸಾಕು ಅಂತ ದೇವಲೋಕದವರೆಲ್ಲ ಕಾಯ್ತಾ ಇರ್ಬೇಕಾದ್ರೆ ನಾನೇ ಆಸೆ ಪಟ್ಟು ಆಲಂಗಿಸಿ ಕೂತ್ಕೊಂಡ್ರು ಕೂಡ ಮುಲುಕದೆ ಉಪೇಕ್ಷೆ ಮಾಡಿ ನನಗೆ ಅವಮಾನ ಮಾಡಿದ್ಯಾ? ಇಂದ್ರನಿಗೆ ಹೇಳಿ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸ್ತೀನಿ ಅಂತ ಆಕೆ ಎದ್ದು ನಿಂತಿರ್ತಾಳೆ. ನಾನು ನಿನ್ನ ಪಾದಸ್ಪರ್ಶ ಮಾಡ್ತೀನಿ ಅಂತ ಹೇಳಕ್ಕೆ ಅಂತ ಹೊರಟ ಅರ್ಜುನನ್ಗೆ ಮಾತು ಗಂಟಲು ಒಳಗಡೆನೆ ಉಳ್ಕೊಂಡಿರುತ್ತೆ. ಆಕೆ ಜೋರಿನಿಂದ ಕಾಲಿನ ನೆಲಕ್ಕೆ ಅಪ್ಪಳಿಸಿ ಅಲ್ಲಿಂದ ಹೊರಟೋಗಿರ್ತಾಳೆ. ನಪುಂಸಕ ಅನ್ನಿಸ್ಕೊಳ್ಳೋದಕ್ಕೆ, ಅದು ಒಬ್ಬ ಹೆಂಗಸಿನಿಂದ ನಪುಂಸಕ ಅನ್ನಿಸ್ಕೊಳ್ಳೋಕ್ಕಿಂತ ಹೆಚ್ಚಿನ ತಿರಸ್ಕಾರ ಗಂಡಸಿಗೆ ಬೇರೆ ಇನ್ನೇನಿರಕ್ಕೆ ಸಾಧ್ಯ? ತನ್ನ ಮನಸ್ಸಲ್ಲಿ ನಡೀತಿದ್ದು ಕೂಡ ಅದೇ ಮಾತೇನೆ. ಆದ್ರೆ ತನ್ನ ಶರೀರ ಯಾಕೆ ಜಡಗಟ್ಟಿತು? ಅರ್ಜುನನ ಪೌರುಷ ಮುಗಿದು ಹೋಯ್ತಾ? ಅವಳು ಕಪಾಲಕ್ಕೆ ಹೊಡೆದಾಗ ಕೂಡ ಸಿಟ್ಟು ಬರ್ಲಿಲ್ವಲ್ಲ, ಯಾಕೆ? ಆದ್ರೆ ಅವಳು ಹೊರಗಡೆ ಹೋದ ನಂತರ ಬಳಬಳ ಅಳು ಬಂತು, ಅದು ಯಾಕೆ? ಶರೀರನೇ ಹುಚ್ಚೆದ್ದು ಕುಣಿದು ಅನಂತರ ಮನಸ್ಸು ಅದನ್ನು ತಡೆಗಟ್ಟಿದ್ರೆ ಸಹಜವಾಗಿತ್ತು. ಆದ್ರೆ ಮನಸ್ಸನ್ನ ಶರೀರನೇ ಊಹಿಸ್ಕೊಂಡು ವರ್ತಿಸಿ ಅಪಮಾನಕ್ಕೆ ನೂಕದಂಗೆ ಆಗಿದೆ ಅಲ್ವಾ? ಈ ಅಪಮಾನಕ್ಕೆ ಸಮಾಧಾನ ಹುಡುಕೊಳ್ಳೋ ಅಷ್ಟೊತ್ತಿಗಾಗ್ಲೇ ಅವಳು ಇಂದ್ರನನ್ನ ಕರ್ಕೊಂಡು ಬಂದಿದ್ದೇ ಆಗೋಗಿರುತ್ತೆ. ಇಂದ್ರನ ಆಸ್ಥಾನದಲ್ಲಿ ಈ ವಿಲಾಸಿಯನಿಗೆ ಎಷ್ಟೊಂದು ಅಧಿಕಾರ ಅಲ್ವಾ ಅಂತ ಅರ್ಜುನ ಅನ್ಕೊಳ್ತಾನೆ. ಆ ಇಂದ್ರ ಬರ್ತಾನೆ. ಅವನು ಹೇಳ್ತಾನೆ, ಅರ್ಜುನ, ವಿಜಯ ಅನ್ನೋ ಬಿರುದು ಪಡೆದ ವೀರ ನೀನು. ಅಕಸ್ಮಾತ್ ನಿನ್ನ ಹತ್ರ ನಪುಂಸಕತ್ವ ಏನಾದ್ರೂ ಇದ್ರೆ
ಸಂಪೂರ್ಣ ಶ್ರದ್ಧೆಯಿಂದ ನಮ್ಮ ಊರ್ವಶಿಗೆ ನಿನ್ನನ್ನು ನೀನು ಸಮರ್ಪಣೆ ಮಾಡ್ಕೋ. ಗುಣಪಡಿಸ್ತಾಳವಳು. ಪುಂಸತ್ವ ಯಾವತ್ತೂ ನಿನ್ನಲ್ಲಿ ಕುದೀತಾ ಇರೋ ಹಾಗೆ ಮಾಡುವಂತಹ ವೈದ್ಯಳವಳು. ಸಮರ್ಪಿಸ್ಕೊಳ್ಳೋದೇ ಬೇಡ ಅಂತ ಅಂದರೆ ಅವಳಿಗೆ ಅವಮಾನ ಮಾಡ್ದಂಗಾಗುತ್ತೆ. ನಿನ್ನ ಸ್ಥಾನ ಎಷ್ಟು ದೊಡ್ಡದಿದ್ರೂ ಕೂಡ ಬಯಸುವಂತಹ ಹೆಣ್ಣಿಗೆ ಅವಮಾನ ಮಾಡೋ ಹಕ್ಕು ಈ ದೇವಲೋಕದಲ್ಲಿ ಯಾರಿಗೂ ಇಲ್ಲ. ಅದರಲ್ಲಿ ಈಕೆ ಆಸ್ಥಾನದ ವಿಲಾಸಿನಿ. ಇವಳ ಅವಮಾನ ಆಸ್ಥಾನದ ಅವಮಾನ ಅಂದರೆ ನನಗೆ ಅವಮಾನ ಮಾಡಿದ ಹಾಗೆ. ನೀನು ಆಸೆಯಿಂದ ಇವಳನ್ನ ನೋಡ್ತಿದ್ರಿಂದಲೇ ನಾನು ಇವಳಿಗೆ ನಿನ್ನನ್ನು ಪ್ರದಾನ ಮಾಡಿ ಕಳಿಸಿದ್ದು ಅಂತ ಹೇಳ್ತಾನೆ. ಇಂದ್ರನಿಗೆ ಯಾವ ಉತ್ತರವನ್ನು ಹೊಂದಿಸಿ ಹೇಳಬೇಕು ಗೊತ್ತಾಗೋದಿಲ್ಲ ಅರ್ಜುನಿಗೆ. ಅವಳು ಮೈಕಗಳನ್ನು ಸವರಿ ಪ್ರಚೋದಕ ಸ್ಪರ್ಶ ಉಪಯೋಗಿಸಿದ್ರು ಕೂಡ ಕೊರಡಾದ ಅಥವಾ ಕೊರಡಾದದ್ದು ತನಗೆ ತಿಳಿದು ಇನ್ನಷ್ಟು ಕೊರಡುಗಟ್ತಿದ್ದ ಶರೀರದ ವಿಚಿತ್ರ ಏನು ಅಂತ ಅರ್ಜುನನಿಗೆ ಅರ್ಥ ಆಗೋದಿಲ್ಲ. ಅಥವಾ ತನ್ನ ಜೀವನದ ಪುಂಸಾವಧಿ ಕಳೆದು ಹೋಯ್ತಾ ಅನ್ಕೊಳ್ತಾನೆ. ತನ್ನ ಸ್ಥಿತಿಗೆ ಕಾರಣ ಏನು ಅಂತ ತನಗೆ ಗೊತ್ತಿಲ್ಲದೆ ಇರುವಾಗ ಇವರಿಗೆ ಇನ್ನೇನು ವಿವರಣೆ ಕೊಡೋಕೆ ಸಾಧ್ಯ ಅನ್ಕೋತಾನೆ. ತಂದೆ, ನಾನು ಯಾವ ತಪ್ಪು ಮಾಡದಿದ್ರೂ ಕೂಡ ಬೇರೆ ಎಂಥ ಕ್ರೂರ ಶಿಕ್ಷೆಯನ್ನಾದರೂ ಕೊಡು. ನಪಂಸುಕ ಅನ್ನುವಂತಹ ಹೀನ ಕ್ರೂರ ಬೈಗುಳ ಯಾವತ್ತಿಗೂ ಕೊಡಬೇಡ. ಅದು ನನ್ನ ಮುಂದಿನ ಸಂತಾನದ ಯಾವ ಗಂಡಸಿಗೂ ಬರದೇ ಇರೋ ಹಾಗೆ ಆಶೀರ್ವಾದ ಮಾಡು. ಮಿತಕಾಲದ ಬ್ರಹ್ಮಚರ್ಯ ಕೂಡ ಅಸಾಧ್ಯ ಅಂತ ಅಂದ್ಕೊಂಡೇನೆ ನಾನು ಹೆಂಗಸರನ್ನ ಹುಡುಕೊಂಡು ದೇಶ ಅಲ್ದಿದ್ದು. ಇವಳನ್ನು ಸ್ವೀಕರಿಸದೇ ಇರೋಕ್ಕೆ ಅಂತ ಹೇಳ್ಬಿಟ್ಟು ಮಾತು ನಿಲ್ಲಿಸ್ತಾನೆ. ಮರುಕ್ಷಣವೇ ಅರ್ಜುನನಿಗೆ ಒಂದು ವಿಷಯ ಹೊಳೆಯುತ್ತೆ. ಅದಕ್ಕೆ ಒಂದು ಧರ್ಮದ ಕಾರಣ ಇದೆ ಅಂತ ಹೇಳ್ತಾನೆ. ಏನು ಅಂತ ಇಂದ್ರ ಕೇಳಿದಾಗ, ನೀನು ನನಗೆ ಜನ್ಮವಿತ್ತ ಪಿತ, ಹಾಗೆಂದು ನೀನೇ ನನ್ನ ತಲೆಯನ್ನ ಮೂಸಿ ನೋಡಿ ಸಭೆಯಲ್ಲಿ ಹೇಳಿದ್ಯಾ. ನಿನಗೆ ಇವಳು ಭೋಗವಸ್ತು. ಇವಳನ್ನ ಭೋಗಿಸುವಂತಹ ಇತರ ಗಣಮುಖ್ಯರಲ್ಲಿ ಕೆಲವರು ನನ್ನ ಅಣ್ಣ ತಮ್ಮಂದಿರಿಗೂ ಕೂಡ ತಂದೆಯರು, ಅಂದ್ರೆ ನನಗೂ ಅವರು ತಂದೆಯರು. ಅಂದ್ರೆ ಈಕೆ ನನಗೆ ಮಾತೃ ಸ್ವರೂಪಳಲ್ವಾ ಅಂತ ಅರ್ಜುನ ಕೇಳ್ತಾನೆ. ಇದನ್ನ ಕೇಳಿ ಊರ್ವಶಿ ಗಟ್ಟಿಯಾಗಿ ನಕ್ಕು ಬಿಡ್ತಾಳೆ. ಇಂದ್ರ, ಅವನಿಗಿಂತಲಾದ್ರೂ 10 ವರ್ಷಕ್ಕೆ ನೀನು ಚಿಕ್ಕವನಲ್ವಾ, ಅವನನ್ನು ಹೇಗೆ ಹುಟ್ಟಿಸಿರೋಕ್ ಸಾಧ್ಯ ಅಂತ ನಗುತ್ತಾಳವಳು. ಇಂದ್ರ ನಗೋದಿಲ್ಲ, ಶಾಂತವಾಗಿ ಹೇಳ್ತಾನೆ. ಅವನು ಹೇಳ್ತಾನೆ, ಅರ್ಜುನ, ನಿನ್ನನ್ನು ಹುಟ್ಟಿಸಿದವನು ಹಿಂದಿನ ಇಂದ್ರ. ಅವನು ಸತ್ತು ಎಷ್ಟೋ ವರ್ಷಗಳಾಗೋಗಿವೆ. ಆ ಹಿಂದಿನ ಇಂದ್ರ ಇವಳ ಮುಖವನ್ನು ನೋಡಿರ್ಲಿಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ನೀನ್ ಯಾಕೆ ನನ್ನ ನೆತ್ತಿ ನೇವರಿಸಿ ಮಗ ಅಂತ ಕರೆದೆ ಅಂತ ಅರ್ಜುನ ಕೇಳ್ತಾನೆ. ಸ್ಥಾನ ಬಲದಿಂದ ಅಂತ ಇಂದ್ರ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಅದೇ ಸ್ಥಾನ ಬಲದಿಂದಲೇ ಇವಳು ನನಗೆ ಮಾತೃ ಸ್ವರೂಪಿಣಿ ಆಗ್ತಾಳೆ ಅಂತ ಅಂದಾಗ, ಇಂದ್ರ ಒಪ್ತಿದ್ನೋ ಇಲ್ವೋ, ಒಪ್ಪಿದ್ರೆ ಅವನಿಗೇನು ಕಷ್ಟ ಇರಲಿಲ್ಲ, ಬಿಟ್ಟಿದ್ರು ನಷ್ಟನೂ ಇರಲಿಲ್ಲ. ಆದ್ರೆ ಊರ್ವಶಿ ಬಿಡ್ತಾಳ? ನಪಂಸುಕ ಅನ್ನೋ ಮಾತು ನನ್ನ ಜೀವನದ ಬೇರಿಗೆ ಕತ್ತರಿ ಇದ್ದ ಹಾಗೆ ನಿಂತ್ಕೊಂಡ ಹಾಗೆ. ನನ್ನನ್ನ ಹಾಗೆ ಕಳಿಸೋದು ಅವಳ ಊರ್ವಶಿತನಕ್ಕೆ ಕೊಡಲಿಯ ಮೊನೆ ಅಂತಲೂ ಭಾವಿಸಿದ್ಲೇನೋ ಗೊತ್ತಿಲ್ಲ. ಇಂದ್ರ, ದೇವಧರ್ಮಾಧಿಕಾರಿಯನ್ನ ಕರೆಸು, ಇತರ ಗಣಮುಖ್ಯರನ್ನು ಕರೆಸು. ಇವನು ಎತ್ತಿರೋ ಧರ್ಮ ಸೂಕ್ಷ್ಮದ ಪ್ರಶ್ನೆ ಈಗ ಇತ್ಯರ್ಥ ಆಗ್ಲೇಬೇಕು ಅಂತ ಅಪ್ಪಣೆಯನ್ನ ಮಾಡಿ ನಿಂತ್ಕೊಳ್ತಾಳೆ. ಎಷ್ಟೊಂದು ಅಧಿಕಾರ ಇವಳಿಗೆ ಅಂತ ಅರ್ಜುನ ಅನ್ಕೊಳ್ತಾನೆ. ಬರ್ತಾನೆ ಧರ್ಮಾಧಿಕಾರಿ. ಈತ ಹಿರಿಯಣ್ಣನಿಗೆ ಜನ್ಮ ಕೊಟ್ಟ ಧರ್ಮಾಧಿಕಾರಿ ಅಲ್ಲ, ಸುಮಾರು ನನ್ನಷ್ಟೇ ವಯಸ್ಸಿನವನು. ಭೀಮನಿಗೆ ಜನ್ಮ ಕೊಟ್ಟ ಮರುತ್ತು ಉಬ್ಬಸ ರೋಗದಿಂದ ನರಳುತ್ತಾ ಮಲಗಿ 6 ವರ್ಷ ಆಯ್ತಂತೆ. ಅರ್ಜುನನೇ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಪರಿಚಯ ಹೇಳ್ಕೊಂಡಾಗ ಅಮ್ಮನನ್ನ ಭೀಮನನ್ನ ಅದೆಷ್ಟೋ ಅಕ್ಕರೆಯಿಂದ ಆತ ವಿಚಾರಿಸ್ತಾನೆ. ಇವನನ್ನು ಕೂಡ ತಬ್ಬಿಕೋತಾನೆ, ತಲೆ ನೇವರಿಸ್ತಾನೆ. ಅವನ ದಪ್ಪ ಕೈಗಳೇನೆ ಪ್ರೀತಿಯನ್ನು ಒಸರಿಸ್ತಾ ಇರುತ್ತಲ್ವಾ. ನಮ್ಮ ನಿಜವಾದ ತಂದೆಯರು ಇದ್ದಿದ್ರೆ ಅವರುಗಳು ಎಷ್ಟು ಪ್ರೀತಿ ತೋರಿಸ್ತಿದ್ರು. ಅಥವಾ ಹೀಗೆ ಪ್ರೀತಿಯನ್ನು ತೋರಿಸೋದು ಭೀಮನನ್ನು ಹುಟ್ಟಿಸಿದ ಈತನಿಗೆ ಸ್ವಂತ ಗುಣವೋ ಏನೋ. ಹಾಗೇನೆ ಅಶ್ವಿನಿ ದೇವತೆಗಳು ಅವರು ಕೂಡ ಯಾರೋ ಹೊಸಬರಂತೆ ಅಂತ ಅರ್ಜುನ ಅನ್ಕೋತಾನೆ. ರಾತ್ರಿ ಹಣತೆ ಬೆಳಕಲ್ಲಿ ಇಂದ್ರ ಸಭೆ ಸೇರಿಕೊಳ್ಳುತ್ತೆ. ಎಲ್ಲವನ್ನು ಧರ್ಮಾಧಿಕಾರಿ ಮುಂದೆ ಹೇಳ್ತಾರೆ. ಧರ್ಮಾಧಿಕಾರಿ ಹೇಳ್ತಾನೆ, ಅಲ್ಲ ಅರ್ಜುನ, ನೀನು ಹೇಳುವಂತಹ ಈ ವಾವೆ ಗೀವೆ ಅನ್ನೋ ಸಂಬಂಧ ಎಲ್ಲ ನಮ್ಮಲ್ಲಿ ಇಲ್ಲ. ನೀನು ಹೇಳಿದೆಯಲ್ಲ, ಮಕ್ಕಳಿಲ್ಲದವನು ನಿಯೋಗದಿಂದ ವಂಶ ಬೆಳೆಸೋದು ಅಂತ, ಅದು ಕೂಡ ನಮ್ಮಲ್ಲಿಲ್ಲ. ಹಾಗೆ ನಿನಗೆ ಗೊತ್ತಿದೆ ಅಲ್ವಾ, ಗಣಕ್ಕೆ ಸೇರಿದ ಎಲ್ಲ ಗಂಡಸರು ಎಲ್ಲ ಹೆಂಗಸರು ಕೂಡ ಗಂಡ ಹೆಂಡಿರು. ಒಬ್ಬಳಿಗೆ ಮಕ್ಕಳಾಗದಿದ್ರೆ ಅವಳಿಗೆ ಗರ್ಭಶಕ್ತಿ ಇಲ್ಲ ಅಂತ ಅರ್ಥ. ಹಾಗೆ ಆಗ್ಲಿಲ್ಲ ಅನ್ನೋ ದುಃಖನೂ ಯಾರಿಗೂ ಇರೋದಿಲ್ಲ. ವಯಸ್ಸಿನ ಅಂತರದ ಮೇಲೆ ಮಕ್ಕಳು ಎಲ್ಲರನ್ನು ತಂದೆ ತಾಯಿ ಅಂತ ಕರೀತಾರೆ. ಋತುಮತಿಯಾಗಿ ಹೆಣ್ಣುತನವು ಸಮರ್ಥವಾದ ಮೇಲೆ ಒಂದು ಗಣದ ಹುಡುಗಿ ಬೇರೆ ಯಾವುದಾದ್ರೂ ಗಣದ ಹೆಂಡತಿಯಾಗಿ ಹೋಗ್ತಾಳೆ.
ಹೀಗಾಗಿ ಸೋದರ ಸೋದರಿಯರು ಅನ್ನೋ ಸಂಪರ್ಕನೂ ನಮ್ಮಲ್ಲಿ ಇಲ್ಲ. ಒಟ್ಟಲ್ಲಿ ಇದು ನಮ್ಮದು ಬೇರೆ ಲೋಕ. ನಿಮ್ಮ ಲೋಕದ ರೀತಿ ನೀತಿಗಳನ್ನ ಇಲ್ಲಿಗೆ ತಂದ ಹಾಗೆ ನಮ್ಮ ಈ ಊರ್ವಶಿಗೆ ಯಾಕೆ ಅವಮಾನ ಮಾಡ್ತಿದ್ಯಾ ಅಂತ ಅಂದಿರ್ತಾನೆ. ನಮ್ಮ ಲೋಕದ ಧರ್ಮವನ್ನು ನಾನು ಪಾಲಿಸೋದು ಬೇಡವಾ ಅಂತ ಅರ್ಜುನ ಮರುಪ್ರಶ್ನೆ ಹಾಕ್ತಾನೆ. ಆಗ ಧರ್ಮಾಧಿಕಾರಿ ಹೇಳ್ತಾನೆ, ಅದನ್ನ ನಿಮ್ಮ ಲೋಕದಲ್ಲಿ ಪಾಲಿಸು. ನಮ್ಮ ಲೋಕದಲ್ಲಿ ಅದರ ಬೀಜವನ್ನು ಬಿತ್ತಕ್ಕೆ ಹೊರಟ್ರೆ ಅದು ಅಧರ್ಮ ಅನಿಸ್ಕೊಳ್ಳುತ್ತೆ. ಮೂಲ ಧರ್ಮವನ್ನ ಪಾಲಿಸ್ತಾ ಇರೋದು ನಾವೇ ಹೊರತು ನೀವಲ್ಲ ಅಂತ ಅವನು ಹೇಳ್ತಾನೆ. ಆಗ ಇಂದ್ರ ಹೇಳ್ತಾನೆ, ಅರ್ಜುನ, ಧರ್ಮಾಧಿಕಾರಿಯ ಮಾತೇನೆ ಕೊನೆ. ಇನ್ನು ಯಾವ ನೆಪವನ್ನು ಸೃಷ್ಟಿಸಿದ್ರು ಈ ದೇವಲೋಕ ಕೇಳೋದಿಲ್ಲ. ನೀನು ನಪಂಸುಕ ಅಂತ ಒಪ್ಕೋ, ಅಥವಾ ಅಪಖ್ಯಾತಿಯನ್ನ ಹೊರಸಕ್ಕೆ ಅಂತ ಬಂದ್ರೆ ಊರ್ವಶಿ ಸುಮ್ಮನಿರೋದಿಲ್ಲ ಅಂತ ಇಂದ್ರ ಹೇಳ್ತಾನೆ. ಆಗ ಮತ್ತೆ ಆ ಊರ್ವಶಿ ಹೇಳ್ತಾಳೆ, ನೋಡು, ಈಗಲೂ ಶಯನಗೃಹಕ್ಕೆ ಬಾ, ಸುಮ್ಮನೆ ನನ್ನ ಮಾತನ್ನ ಕೇಳು ಅಂತ ರೊಯ್ಗೊಡುತ್ತಾ ಆ ಶಯನಗೃಹದ ಕಡೆಗೆ ಆಕೆ ಹೊರಟು ಹೋಗ್ತಾಳೆ. ಇಷ್ಟು ಹೊತ್ತಿಗೆ ಈ ಕಡೆ ರಥಗಳ ವೇಗ ಕಡಿಮೆ ಆಗಿದೆಯಾ ಅಂತ ಅರ್ಜುನನಿಗೆ ಅನಿಸುತ್ತೆ. ಸುಭದ್ರೆ ದಬ್ಬಂತ ಹೊರಳಿ ಮಲ್ಕೊಂತಾಳೆ. ಅರ್ಜುನಿಗೆ ಹೊಟ್ಟೆಯಲ್ಲಿ ಒಂದು ರೀತಿಯ ಇರಿಸುಮುರುಸು ಉಂಟಾಗತ್ತೆ. ರಥ ಕುಲುಕದ ಹಾಗೆ ಹೊಟ್ಟೆ ಒಳಗೂ ಕುಲುಕಿದ ಅನುಭವ ಆಗತ್ತೆ. ಊರ್ವಶಿ ತನಗೆ ಬರೀ ಬೈದ್ಲಾ ಅಥವಾ ಶಾಪ ಕೊಟ್ಲಾ ಅನ್ನೋ ಅನುಮಾನ ಅವನಲ್ಲಿ ಹುಟ್ಟುಕೊಳ್ಳುತ್ತೆ. ಅಲ್ಲಿಂದ ಹಿಂತಿರುಗಿ ಬಂದ ನಂತರವೇನೋ ವನವಾಸದ ಬ್ರಹ್ಮಚರ್ಯ ಇದ್ದೇ ಇರುತ್ತೆ. 5 ವರ್ಷ ದೂರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಪಾಂಚಾಲಿ ಉಪಚಾರ ಮಾಡಿದ್ರು ಕೂಡ ಹಿಂದಿನ ಸಹಜವಾದ ಒಲುಮೆ ಅವಳಲ್ಲಿ ಇಲ್ಲ ಅನ್ನೋದು ಇವನಿಗೆ ಗೊತ್ತಾಗುತ್ತೆ. ಆದರೆ ವಿರಾಟ ನಗರಿಯಲ್ಲಿ ತಾನು ಯಾಕೆ ನಪಂಸಕನ ವೇಷ ಹಾಕ್ಕೊಂಡು ಹೆಣ್ಣು ಮಕ್ಕಳಿಗೆ ನರ್ತನ ಗಾಯನವನ್ನು ಕಲಿಸೋ ವೃತ್ತಿಯನ್ನು ಹಿಡ್ಕೊಂಡೆ? ಈ ಗಂಧರ್ವ ಕಲೆಗಳನ್ನು ಗಂಧರ್ವ ಲೋಕದಲ್ಲಿ ದೇವಲೋಕದಲ್ಲಿ ಹೆಣ್ಣು ಗಂಡುಗಳೆಲ್ಲ ಸಹಜವಾಗಿ ಕಲ್ತಿರ್ತಾರೆ, ಯಾರಿಗಾದ್ರೂ ಕಲಿಸ್ತಾರೆ. ಆದರೆ ನಮ್ಮ ಆರ್ಯಾವರ್ತದಲ್ಲಿ ಹೆಣ್ಣು ಮಕ್ಕಳಿಗೆ ಕಲಿಸೋನು ಶಿಖಂಡಿನೇ ಯಾಕಾಗಿರ್ಬೇಕು? ಮದ್ರ, ಗಾಂಧಾರ, ಬಾಹ್ಲಿಕ ಮೊದಲಾದ ದೇಶದಲ್ಲಿ ಈ ಥರ ಇಲ್ಲವಂತೆ. ಈ ನಮ್ಮ ಕಡೆ ಮಾತ್ರ ಇಷ್ಟೊಂದು ಜತನ. ಕನ್ಯೆಯರ ಕೌಮಾರ್ಯವನ್ನು ರಕ್ಷಿಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಿದ್ಧವಾಗಿರ್ತಾರೆ. ಅಜ್ಞಾತದಲ್ಲಿರೋಕ್ಕೆ ಬೇರೆ ಯಾವ ಕಸಬು ನನ್ನಿಂದ ಸಾಧ್ಯ ಆಗ್ತಾನೆ ಇರಲಿಲ್ಲ. ನಡೆ, ನುಡಿ, ಹಾವ ಭಾವ ಭಂಗಿಗಳಲ್ಲೂ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಸಹಜವಾದ ಶಿಖಂಡಿಯಾಗೆ ತಾನು ಇದ್ನ ಅಂತ ಅರ್ಜುನ ಅಂದ್ಕೊಳ್ತಾನೆ. ಹಾಗಂತ ಪಾಂಚಾಲಿನೇ ಹೇಳಿದ್ಲಲ್ವಾ, ಇದು ಬರೀ ಕಲೆನಾ? ನರ್ತನ ಗುರುವಾಗಿ ನೇಮಿಸ್ಕೊಳ್ಳೋಕ್ಕೆ ಮೊದಲು ಸುಂದರಿಯರಾದ ಹೆಂಗಸರನ್ನ ಬಿಟ್ಟು ವಿರಾಟ ತನ್ನನ್ನು ಪರೀಕ್ಷೆ ಮಾಡಿದ್ದ. ಆ ಪರೀಕ್ಷೆಯಲ್ಲೂ ಕೂಡ ತಾನು ಸುಲಭವಾಗಿ ತೆರ್ಗಡೆ ಆಗಿದ್ದೆ. ಅನಂತರ 1 ವರ್ಷದ ಕಾಲ ಬೆಳಗು ಸಂಜೆ ಪ್ರಾಯದ ಹುಡುಗಿಯರ ಒಡನಾಟ ಇತ್ತು. ಅವರ ದೇಹದ ಭಂಗಿಗಳನ್ನು ಮುಟ್ಟಿ ಮುಟ್ಟಿ ತಿದ್ದೋ ಕೆಲಸ ಇತ್ತು. ಅವರ ಕೈ ಹಿಡಿದು, ತೋಳು ಹಿಡಿದು, ನಡುವನ್ನ ಹಿಡಿದು ನರ್ತನ ಕಲಿಸುವಾಗ ಮನಸ್ಸಿಗೆ ಹಿತ ಅನಿಸಿದ್ರು ಕೂಡ ದೇಹ ಯಾವುದೇ ರೀತಿಯ ಚಂಚಲತೆಗೆ ಒಳಗಾಗ್ತಿರ್ಲಿಲ್ಲ. ಅಜ್ಞಾತ ಕಳೆದಿದ್ದಾಯ್ತು. ಸುಭದ್ರ ಹತ್ರ ಬಂದರೂ ಕೂಡ ಬರೀ ಸಾನ್ನಿಧ್ಯ ಅಷ್ಟೇ. ಉಪಪ್ಲವ್ಯಕ್ಕೆ ಬಂದ ನಂತರ ಎಷ್ಟೋ ದಿನ ಅವಳು, ನಿನಗೆ ಮುಪ್ಪು ಬಂದಿದ್ದು ಆಗಿದೆ, ವನವಾಸದ ಪ್ರಭಾವ ಇರಬಹುದು ಅಂತಲೂ ಅಂದಿದ್ಲು. ಆದರೆ ಅರ್ಜುನನಿಗೆ ಮುಪ್ಪು ಅನ್ನೋದು ಬಂದಿದೆಯಾ? ಬೆಳಗ್ಗೆ ಸಂಜೆ ಬಿಡದ ಹಾಗೆ ಒಂದೇ ಸಮನೆ ಇಷ್ಟು ದೊಡ್ಡ ಬಿಲ್ಲನ್ನು ಹಿಡ್ಕೊಂಡು ಆಯಾಸವೇ ಇಲ್ಲದೆ ಅಭ್ಯಾಸದಲ್ಲಿ ನಿರತನಾಗೋ ತನಗೆ ವಯಸ್ಸಾಯ್ತಾ? ಬರೀ 50-51 ವರ್ಷ ಅಷ್ಟೇ ನನಗೆ. ಈಗಲೂ ಮತ್ತೆ ಶಯನಗೃಹಕ್ಕೆ ಬಾ ಅಂತ ಊರ್ವಶಿ ಕರೆದಾಗ ತಾನು ಯಾಕೆ ಹೋಗಲಿಲ್ಲ? ಸೋಲಿನ ಭಯ ಇತ್ತಾ? ಅಥವಾ ಸಂಪೂರ್ಣ ಶ್ರದ್ಧೆಯಿಂದ ಸಮರ್ಪಿಸ್ಕೊಂಡ್ರೆ ಗುಣಪಡಿಸಿ ಪುಂಸತ್ವ ಎಂದೆಂದಿಗೂ ಬಿಸಿ ಇರೋ ಹಾಗೆ ಮಾಡಬಲ್ಲಳು ಅಂತ ಇಂದ್ರನೇ ಹೇಳಿದ್ನಲ್ವಾ, ಯಾಕೆ ಹಾಗೆ ಮಾಡಲಿಲ್ಲ ತಾನು? ಹೊಟ್ಟೆಯಲ್ಲಿ ಎಷ್ಟೊತ್ತಿಗೆ ಕಿವುಚುವಂತಹ ಸಂಕಟ, ಮೈಕೈಯೆಲ್ಲ ಇರಿಸುಮುರುಸು, ಕಣ್ಣು ತುಂಬ ಊರ್ವಶಿ ರೂಪ, ಎದುರುಗಡೆ ಕೂತಿರೋ ದುಷ್ಟ ತೂಕಡಿಸ್ತಾ ಇರ್ತಾನೆ. ಕಾಲಿನ ಹತ್ರ ಸುಭದ್ರೆ ಮಲ್ಕೊಂಡು ಬುಸ್ ಬುಸ್ ಅಂತ ಉಸಿರು ಬಿಡುತ್ತಿರ್ತಾಳೆ. ದೂರದಲ್ಲಿ ಕಾಣುವಂತಹ ಗುಡ್ಡಗಳು ಉಬ್ಬಸ ಬಂದ ಹಾಗೆ ಹೊಟ್ಟೆಯನ್ನು ಹಿಗ್ಗಿಸಿ ಕುಗ್ಗಿಸ್ತೀವ್ಯಾ ಅನ್ಕೊಳ್ತಾನೆ. ಭೀಮನನ್ನು ಹುಟ್ಟಿಸಿದ ಮರುತೊಬ್ಬನೇ ಬದುಕಿದ್ದವನು. ಉಳಿದವರು ಬದುಕಿದ್ದಿದ್ರೆ ಅದೇ ಪ್ರೀತಿಯನ್ನು ತೋರಿಸ್ತಿದ್ರೋ ಏನೋ ಗೊತ್ತಿಲ್ಲ, ವಾವೆಯನ್ನು ಒಪ್ಕೊಳ್ತಾ ಇದ್ರ ಏನು ಗೊತ್ತಿಲ್ಲ. ಆ ಧರ್ಮಾಧಿಕಾರಿ ಏನು ಹೇಳಿದ್ದ? ತನ್ನ ಮನಸ್ಸು ಕಸವಿಸಿಕೊಂಡಿತ್ತು, ಎಲ್ಲವೂ ಸರಿಯಾಗಿ ನೆನಪಿಲ್ಲ, ವಾವೆ ಗೀವೇನೂ ಇಲ್ಲ, ನಿಯೋಗದ ಹೆಸರು ಇಲ್ಲ. ಹಾಗಾದರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ ಅಂತ ಹೇಳಿಬಿಟ್ಟು ಒಂದು ಪವಿತ್ರ ಭಾವದಿಂದ ವೀರ್ಯದಾನವನ್ನು ಮಾಡಿ ನಮ್ಮ ಅಜ್ಜರಿಬ್ಬರಿಗೂ ಕೃಷ್ಣದ್ವೈಪಾಯನ ಮಹರ್ಷಿ ಹಾಗೆ ಮಾಡಿದ್ರಂತೆ.
ಈ ದೇವಜನರು ನಮ್ಮನ್ನು ಯಾವ ಭಾವದಿಂದ ಹುಟ್ಟಿಸಿರಬಹುದು? ಹೊಟ್ಟೆ ಸಂಕಟ ಇದ್ದಕ್ಕಿದ್ದಂಗೆ ಅರ್ಜುನನಿಗೆ ಹೆಚ್ಚಾಗುತ್ತೆ. ಸ್ವಲ್ಪ ಹೊತ್ತು ಆಸನವನ್ನು ಬದಲಾಯಿಸಿ ಬೆನ್ನನ್ನು ರಥದ ಕಟ್ಟಿಗೆ ಆನಿಸ್ಕೊಂಡು ಕಾಲು ನೀಡ್ಕೊಂಡು ಕೂತ್ಕೋತಾನೆ. ಸ್ವಲ್ಪ ಸಮಾಧಾನ ಆದ ಹಾಗೆ ಅನಿಸುತ್ತೆ. ಯಾರಾದರೂ ಬೀಸಣಿಗೆ ಹಿಡಿದು ಚೆನ್ನಾಗಿ ಗಾಳಿ ಹಾಕಿದ್ರೆ ಹಿತವಾಗಿರುತ್ತೆ ಅಂದ್ಕೊಳ್ತಾನೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಇದ್ದ ಸುಭದ್ರೆ ನಿದ್ದೆ ಮಾಡ್ತಾ ಇರ್ತಾಳೆ. ಎಚ್ಚರವಾಗಿದ್ರೂ ಕೂಡ ಹೇಳಿಸ್ಕೊಳ್ಳದೆ ಮಾಡೋ ಅಂತಹ ಸೂಕ್ಷ್ಮ ಆಕೆಗೆ ಇರೋದು ಇಲ್ಲ. ಸರಿ, ಇದಕ್ಕೆಲ್ಲ ಪಾಂಚಾಲಿನೇ ಸರಿ. ಅಂತರಂಗ ಬದಲಾಗಿದ್ರೂ ಕೂಡ ತಾನು ಹೆಂಡತಿಯಾಗಿರೋ ಅವಧಿಯಲ್ಲಿ ಅವಳ ಹಾಗೆ ಯಾರು ತಾನೇ ತನಗೆ ಸೇವೆ ಮಾಡ್ತಾ ಇದ್ರು? ಹೆಂಡತಿ ಆಗಿಲ್ದ ಇದ್ದಂತಹ ಅವಧಿಯಲ್ಲೂ ಕೂಡ ಸ್ನೇಹ ಸೇವೆಗಳಿಗೆ ಅಗತ್ಯ ಬಿದ್ದಾಗ ಅದನ್ನ ಯಾರಿಗೂ ಸಾಟಿ ಆಗದೇ ಇರುವಂತಹ ಸೇವೆಗಳನ್ನ ಆಕೆ ಸಲ್ಲಿಸ್ತಿದ್ಲು ಅಂತ ಅನ್ಕೊಳ್ತಾನೆ. ಮನಸ್ಸು ಇಂದ್ರಪ್ರಸ್ಥದ ಕಡೆಗೆ ಹರಿಯುತ್ತವನಿಗೆ. ಸುಭದ್ರೆಯನ್ನು ತಂದ ನಂತರ ನನಗೆ ಅವಳ ಸರದಿ ಬಂದೇ ಇಲ್ವಲ್ಲ ಅನ್ನೋ ನೆನಪು ಬರುತ್ತೆ. ಈಗ ಅಣ್ಣನ ಸರದಿ ಇದಾದ ನಂತರ 1 ವರ್ಷ ಭೀಮ, ಆ ನಂತರ ಅವಳು ನನ್ನವಳಾಗ್ತಾಳೆ. ಅವಳ ಸಿಟ್ಟನ್ನೆಲ್ಲ ಇಳಿಸ್ಬೇಕು, ಮೊದಲಿನ ಹಾಗೆ ಸಖಿ ಆಗಿಸ್ಕೊಳ್ಬೇಕು ಅನ್ಕೊಳ್ತಾ ಇರ್ತಾನೆ. ಇದ್ದಕ್ಕಿದ್ದಂಗೆ ಒಂದು ನೆನಪು ಬರುತ್ತೆ ಅವನಿಗೆ. ಇವರು ಬರೀ ಕುಂತಿ ಮಕ್ಕಳು, ಕೌರವ ವಂಶಕ್ಕೆ ಸೇರಿದವರಲ್ಲ. ಆದ್ರಿಂದಲೇ ಕುರು ರಾಜ್ಯದ ಪಾಲಿಗೆ ಇವರು ಅನರ್ಹರು ಅಂತ ಹೇಳಿಬಿಟ್ಟು ದೇಶದ ರಾಜರಲ್ಲೆಲ್ಲ ಈ ದುರ್ಯೋಧನ ಪ್ರಚಾರ ಮಾಡ್ತಾ ಇದ್ದಾನಂತೆ ಅಂದ್ಕೊಳ್ಳುವಾಗ ರಥದ ಕುಲುಕು ಹೆಚ್ಚಾಗುತ್ತೆ. ಪಿತಾಮಹರ ನೆನಪು ಬರುತ್ತೆ. ಎಷ್ಟು ಚೆಲುವಾದ ಹುಡುಗ ಇವನು ಅಂತ ತಮ್ಮ ತೊಡೆಗಳಿಗೆ ತಾಕೋ ಹಾಗೆ ಎತ್ತಿ ಹಿಡ್ಕೊಂಡಿದ್ರು ಅವರು. ನನ್ನನ್ನ ಅಪ್ಪ ಸತ್ತು ನಾವು ಹಸ್ತಿನಾವತಿಗೆ ಬಂದಾಗ ಅಲ್ವಾ ಅಂತ ಅರ್ಜುನ ಅಂದ್ಕೊಳ್ತಾನೆ. ಕಲ್ಲು ದಾರಿ, ಚಕ್ರಗಳು ಎತ್ತೆತ್ತಿ ಬೀಳಕ್ಕೆ ಶುರು ಆಗುತ್ತೆ. ಇನ್ನು ಒಳಗೆ ಹೊರಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಇವನಿಗನ್ಸುತ್ತೆ. ಇದಕ್ಕಿದ್ದ ಹಾಗೆ ಹೊಟ್ಟೆ ಒಳಗಡೆಯಿಂದ ಮರಳಿ ಏನೋ ಬಂದ ಹಾಗೆ ಅನ್ಸುತ್ತೆ. ಇವನು ಎದ್ದು ಕೂತ್ಕೋತಾನೆ. ಬುಳಕ್ಕಂತ ಒಳಗಿಂದ ವಾಂತಿ ಒತ್ತಿ ಬರುತ್ತೆ. ರಥದ ಹೊರಗಡೆಗೆ ಮುಖ ನೀಡೋ ಮೊದಲೇನೆ ಬಾಯಿಯಿಂದ ಅದು ಹೊರಸುರಿಯೋಕ್ಕೆ ಶುರು ಆಗುತ್ತೆ. ಮತ್ತೆ ಒತ್ತೊತ್ತಿ ಬರುತ್ತೆ. ತೂಕಡಿಸ್ತಿದ್ದ ತುಷ್ಟನಿಗೆ ತಕ್ಷಣ ಎಚ್ಚರವಾಗಿ ಆಗುತ್ತೆ. ಎದ್ದು ಸುಭದ್ರೆಯನ್ನು ದಾಟ್ಕೊಂಡು ಬರ್ತಾನೆ. ಮಹಾರಾಜನನ್ನ ಭುಜ ಹಿಡಿದು ಬೆನ್ನು ನೀವಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಉತ್ತಮ ಸೆರೆ ಅಲ್ಲ, ನಿಮ್ಮಂಥವ್ರಿಗೆ ಆಗಲ್ಲ ಅಂತ ನಾನು ಮೊದಲೇ ಹೇಳಿದ್ನಲ್ಲ ಮಹಾರಾಜ ಅಂತ ಅವನು ಇವನ ಬೆನ್ನನ್ನು ಸವರುತ್ತಾ ಹೇಳ್ತಾನೆ. ಆಗ ಅರ್ಜುನನ ಬುದ್ಧಿಗೆ ಆ ಮಾತು ತಲುಪೋದೇ ಇಲ್ಲ. ಪಿತಾಮಹರ ನೆನಪು ಬರುತ್ತೆ. ಕೃಷ್ಣನನ್ನು ಕೇಳಬೇಕು, ಏನೋ ಒಂದು ಅಸ್ಪಷ್ಟವಾದ ಪ್ರಶ್ನೆ, ಏನದು ಅಂತ ಅಂದ್ಕೊಳ್ತಿರ್ತಾನೆ. ಆದರೆ ಯಾವ ಪ್ರಶ್ನೆಯನ್ನು ಕೃಷ್ಣನಲ್ಲಿ ಕೇಳಬೇಕು ಅನ್ನೋದು ಕೂಡ ಅವನಿಗೆ ಸ್ಪಷ್ಟವಾದ ಆಕಾರವನ್ನು ತೋರಿಸ್ದೆ ಹಾಗೆ ಹಿಂಗೆ ಹೋಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.